ವರ್ಷಗಳ ಹಿಂದೆ ಪಕ್ಷ ಚೇಂಜ್ ಮಾಡ್ತಾ ಇದ್ದಂಥ ನಾಯಕ ಬಿಜೆಪಿ ಸೇರಿದ ಮೇಲೆ ವಾಪಸ್ ಯಾವ ಕಡೆನೂ ತಿರುಗಿ ನೋಡಲಿಲ್ಲ. ಇದು ನಂಬೋದಕ್ಕೆ ಸಾಧ್ಯನಾ? ಹೀಗೆ ಒಂದಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನಾವೀಗ ಮಾತನಾಡ್ತಾ ಇರೋದು ಈಗ ಬಿಹಾರದ ಸಿಎಂ ಆಗಿರುವಂತಹ ಸಾಮ್ರಾಟ್ ಚೌಧರಿಯ ವಿಷಯವಾಗಿ. ಕಮಲ ಪಾಳೆಯ ಸೇರಿದ ಮೇಲೆ ಈ ನಾಯಕ ವೇಗವಾಗಿ ಏಣಿಯನ್ನ ಹತ್ತಿ ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ರೀಚ್ ಆಗಿದ್ದಾರೆ. ಸಾಮ್ರಾಟ್ ಚೌಧರಿ ಅವರ ರಾಜಕೀಯ ಪ್ರಯಾಣ ಬಿಹಾರದ ಬದಲಾಗ್ತಾ ಇರೋ ರಾಜಕೀಯಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕರೆಸ್ಕೊಳ್ಳುತ್ತೆ. ಸಾಮ್ರಾಟ್ ಚೌಧರಿ ಅವರ ಕುಟುಂಬ ಹಾಗೆ ರಾಜಕೀಯ ಹಿನ್ನೆಲೆ ಅವರ ಪ್ರಯಾಣವನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಒಂದಷ್ಟು ಸಹಾಯವಾಗುತ್ತೆ. ಬಿಹಾರದ ಹಿರಿಯ ನಾಯಕ ಶಕುನಿ ಚೌಧರಿ ಅವರ ಮಗ. ಅವರು ಸ್ವತಃ ಅನೇಕ ಪಕ್ಷಗಳಲ್ಲಿ ಸೇವೆ ಸಲ್ಲಿಸಿದ್ರು. ಅವರನ್ನ ಕುಶ್ವಾಹ ಕೋರಿ ಸಮುದಾಯದ ಪ್ರಭಾವಿ ನಾಯಕ ಅಂತ ಕರೀತಾರೆ. ಈ ಸಾಮಾಜಿಕ ಹಿನ್ನೆಲೆ ಸಾಮ್ರಾಟ್ ಚೌಧರಿಗೆ ರಾಜಕೀಯದಲ್ಲಿ ಆರಂಭಿಕ ಮನ್ನಣೆಯನ್ನ ಕೊಡಿತು. ಕುಶ್ವಾಹ ಕೋರಿ ಸಮುದಾಯ ಬಿಹಾರ ರಾಜಕೀಯದಲ್ಲಿ ದೊಡ್ಡ ಒಬಿಸಿ ಗುಂಪಾಗಿದ್ದು ಆಗಾಗ ಅಧಿಕಾರದ ಸಮತೋಲನವನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಸಾಮ್ರಾಟ್ ಚೌಧರಿ 2014ರ ಸುಮಾರಿಗೆ ಆರ್ಜೆಡಿಯನ್ನ ಬಿಟ್ಟರು. ಮೊದಲು ಜನತಾದಳ ಯುನೈಟೆಡ್, ನಂತರ ಜಿತನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಸೇರ್ಕೊಂಡ್ರು. ದೀರ್ಘಕಾಲ ಆರ್ಜೆಡಿಯಲ್ಲೇ ಇದ್ರು. ಆದರೆ 2014ರ ಲೋಕಸಭಾ ಎಲೆಕ್ಷನ್ಗೂ ಮುಂಚೆ ಆರ್ಜೆಡಿ ಒಳಗಿನ ಬಂಡಾಯದ ಟೈಮ್ನಲ್ಲಿ ಪಕ್ಷ ಬಿಟ್ರು. ನಂತರ ಜೆಡಿಯು ಸೇರಿದ್ರು. ಹಾಗೆ ಸಚಿವ ಸ್ಥಾನವನ್ನ ಕೂಡ ಹೊಂದಿದ್ರು. ಇಷ್ಟಾದರೂ ಅಲ್ಲಿಯೇ ಉಳ್ಕೊಳ್ಳಿಲ್ಲ. ಹಾಗೆ ಮಾಂಜಿ ಜೊತೆ ಸೇರ್ತಾರೆ. ಸಾಮ್ರಾಟ್ ಚೌಧರಿ ಜೂನ್ 2017ರಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸೇರ್ಕೊಂಡ್ರು. 2018ರಲ್ಲಿ ಬಿಜೆಪಿಯ ಬಿಹಾರ ಘಟಕದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಅಂದಿನಿಂದ ಬಿಜೆಪಿಯಲ್ಲಿ ನಿರಂತರವಾಗಿ ಆಕ್ಟಿವ್ ಆಗಿದ್ದಾರೆ. ಈ ಹಿಂದೆ ಅವರನ್ನ ಆರ್ಜೆಡಿ ಮತ್ತು ಜೆಡಿಯುನಲ್ಲಿ ಪ್ರಮುಖ ಒಬಿಸಿ ವ್ಯಕ್ತಿಯಾಗಿ ನೋಡಲಾಗ್ತಿತ್ತು. ದೀರ್ಘಾವಧಿಯ ನಂತರ ಅವರು ಆರ್ಜೆಡಿಯನ್ನ ತೊರೆಯೋದರ ಹಿಂದೆ ಅನೇಕ ರಾಜಕೀಯ ಹಾಗೆ ವೈಯಕ್ತಿಕ ಕಾರಣಗಳು ಇದೆ ಅಂತ ನಂಬಲಾಗಿದೆ. ಆಗ ಆರ್ಜೆಡಿಯಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಕುಟುಂಬ ಪ್ರಾಬಲ್ಯ ಹೊಂದಿತ್ತು. ತೇಜಸ್ವಿ ಯಾದವ್ರಂತಹ ಹೊಸ ಪೀಳಿಗೆಯ ನಾಯಕರ ಹೊರಹೊಮ್ಮುವಿಕೆ ಸಾಮ್ರಾಟ್ ಚೌಧರಿ ಹಾಗೆ ಅವರ ಜಾಗವನ್ನ ಸೀಮಿತಗೊಳಿಸ್ತಾ ಇತ್ತು. ಆರ್ಜೆಡಿಯಲ್ಲಿದ್ದಾಗ ಸಾಮ್ರಾಟ್ ಚೌಧರಿ ಅವರನ್ನ ಸಕ್ರಿಯ ಮತ್ತು ಹೋರಾಟಗಾರ ನಾಯಕ ಅಂತ ಪರಿಗಣಿಸಲಾಗಿದ್ರೂ ಪಕ್ಷದ ಆಂತರಿಕ ರಚನೆ ಅವರಿಗೆ ಹೆಚ್ಚು ಹೆಚ್ಚು ನಿರ್ಬಂಧವಾಗ್ತಾ ಇತ್ತು. ದೀರ್ಘಕಾಲದ ತನಕ ಲಾಲು ಪ್ರಸಾದ್ ಯಾದವ್ ಅವರ ನಾಯಕತ್ವದಲ್ಲಿ ಆರ್ಜೆಡಿ ಕುಟುಂಬ ಕೇಂದ್ರಿತ ಪಕ್ಷವಾಗಿ ಉಳ್ಕೊಳ್ತು. ನಂತರ ತೇಜಸ್ವಿ ಯಾದವ್ ಅವರ ಉದಯ ಹೊಸ ಪೀಳಿಗೆಯ ನಾಯಕತ್ವವನ್ನ ಸ್ಪಷ್ಟಪಡಿಸಿತು. ಇಂತಹ ಸಿಚುವೇಶನ್ನಲ್ಲಿ ಯಾದವ್ ಅಲ್ಲದ ಒಬಿಸಿ ನಾಯಕರು ಉನ್ನತ ಸ್ಥಾನವನ್ನ ತಲುಪುವ ಅವಕಾಶಗಳು ತುಲನಾತ್ಮಕವಾಗಿ ಸೀಮಿತವಾಗಿದ್ವು. ತಮ್ಮದೇ ಆದ ಸ್ವತಂತ್ರ ರಾಜಕೀಯ ಗುರುತನ್ನ ಸ್ಥಾಪಿಸೋದಕ್ಕೆ ಬಯಸಿದ ಸಾಮ್ರಾಟ್ ಚೌಧರಿಯಂತಹ ನಾಯಕರಿಗೆ ಈ ಪರಿಸ್ಥಿತಿ ಒಂದು ಮಿತಿಯಂತೆ ಭಾಸವಾಯಿತು. ಪರಿಣಾಮ ಇತರ ಪಕ್ಷಗಳ ಸುತ್ತ ಹೋದ್ರು. ಇಷ್ಟಾದರೂ ಪ್ರಗತಿಯ ವ್ಯಾಪ್ತಿ ಎಲ್ಲೆಡೆ ಸೀಮಿತವಾಗಿದೆ ಅಂತ ಅರಿತುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದಕ್ಕಾಗೇ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಚಲಿಸೋದಕ್ಕೆ ವರ್ಷಗಳನ್ನ ಕಳೆದ್ರು. ಸಾಮ್ರಾಟ್ ಚೌಧರಿ ಸ್ವತಃ ಕುಶ್ವಾಹ ಸಮುದಾಯದಿಂದ ಬಂದವರು. ಆರ್ಜೆಡಿಯಲ್ಲಿ ಯಾದವ್ ಮುಸ್ಲಿಂ ಸಮೀಕರಣ ಬಲವಾಗಿತ್ತು. ಇದು ಯಾದವ್ ಅಲ್ಲದ ಒಬಿಸಿ ನಾಯಕರಿಗೆ ಜಾಗವನ್ನ ಸೀಮಿತ ಮಾಡಿತು. ಇದರಿಂದ ಕುಶ್ವಾಹ, ಕುರ್ಮಿ, ನಾಯ್ ಹಾಗೂ ಬನಿಯಾ ಮುಂತಾದ ಹೊರಗಿನ ಒಬಿಸಿ ಗುಂಪುಗಳಿಗೆ ಸಾಕಷ್ಟು ಪ್ರಾತಿನಿಧ್ಯ ಸಿಗಲಿಲ್ಲ. ಸಾಮ್ರಾಟ್ ಚೌಧರಿ ಈ ಅಂತರವನ್ನ ಗುರುತಿಸಿದ್ರು. ಇದು ಚದುರಿದ ಮತ ಬ್ಯಾಂಕ್ ಅನ್ನ ಪ್ರತಿನಿಧಿಸೋದಕ್ಕೂ ಸಾಧ್ಯ ಆದರೆ ರಾಜಕೀಯ ಸಾಧ್ಯತೆಗಳು ತನಗೆ ತೆರೆದುಕೊಳ್ಳುತ್ತೆ ಅಂತ ತಿಳ್ಕೊಂಡ್ರು. ಆಡಳಿತ ಪಕ್ಷಕ್ಕೆ ಸೇರೋದು ಅವರ ರಾಜಕೀಯ ವೃತ್ತಿ ಜೀವನವನ್ನ ಮುನ್ನಡೆಸುವಲ್ಲಿ ಒಂದು ಅಂಶ ಅಂತ ಪರಿಗಣಿಸಲಾಗಿತ್ತು. ಅಂತಿಮವಾಗಿ ಬಿಜೆಪಿ ಸೇರಬೇಕಾಗತ್ತೆ ಅಂತ ಅರಿತುಕೊಂಡ್ರು. ಇದು ಅವರಿಗೆ ಯೋಗ್ಯ ಅನ್ನೋದು ಕೂಡ ಸಾಬೀತಾಯಿತು. ನಿತೀಶ್ ಕುಮಾರ್ ಎನ್ಡಿಎ ಸೇರಿದಾಗ, ಆರ್ಜೆಡಿ ವಿರೋಧ ಪಕ್ಷಕ್ಕೆ ಹೋದಾಗ ಅನೇಕ ನಾಯಕರು ತಮ್ಮ ರಾಜಕೀಯ ಭವಿಷ್ಯವನ್ನ ಮರುಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿದ್ರು. ಸಾಮ್ರಾಟ್ ಚೌಧರಿ ಬಿಜೆಪಿಗೆ ಸೇರೋದನ್ನ ಈ ವಿಶಾಲ ರಾಜಕೀಯ ಮರು ಸಮತೋಲನದ ಭಾಗ ಅಂತ ಪರಿಗಣಿಸಬಹುದು. ಆಡಳಿತ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಯೋಗ್ಯ ಅಂತ ಈ ನಾಯಕರು ತಿಳ್ಕೊಂಡ್ರು. ಬಿಜೆಪಿ ಸೇರಿದ ಮೇಲೆ ಅವರ ಏರಿಕೆ ಶೀಘ್ರವಾಗಿತ್ತು. ಇದರ ಹಿಂದಿನ ಪ್ರಾಥಮಿಕ ಕಾರಣ ಪಕ್ಷದ ಕಾರ್ಯತಂತ್ರದ ಅಗತ್ಯ ಆಗಿತ್ತು. ಬಿಹಾರದಲ್ಲಿ ಯಾದವೇತರ ಒಬಿಸಿ ಸಮುದಾಯದಲ್ಲಿ ತನ್ನ ಹಿಡಿತವನ್ನ ಬಲಪಡಿಸೋದಕ್ಕೆ ಬಿಜೆಪಿ ಬಹಳ ಹಿಂದಿನಿಂದ ಟ್ರೈ ಮಾಡ್ತಾ ಇತ್ತು. ಈ ಕಾರ್ಯತಂತ್ರಕ್ಕೆ ಸಾಮ್ರಾಟ್ ಚೌಧರಿ ಪರಿಪೂರ್ಣ ಮುಖ ಆಗಿದ್ರು. ಅವರು ಕುಶ್ವಾಹ ಸಮುದಾಯದಿಂದ ಬಂದವರು ಮಾತ್ರ ಅಲ್ಲ, ತಳಮಟ್ಟದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ ಆಕ್ರಮಣಕಾರಿ ಮತ್ತು ನೇರ ನುಡಿಯ ನಾಯಕರಾಗಿದ್ರು. ಉತ್ತಮ ವಾಗ್ಮಿ, ಆಕ್ರಮಣಕಾರಿ ರಾಜಕೀಯ ನಿಲುವು ಅವರಿಗೆ ಶೀಘ್ರವಾಗಿ ಮನ್ನಣೆಯನ್ನ ತಂದುಕೊಡ್ತು. ಅವರ ಭಾಷಣಗಳಲ್ಲಿನ ನೇರ ಭಾಷೆ, ವಿರೋಧ ಪಕ್ಷದ ಮೇಲಿನ ತೀಕ್ಷ್ಣ ವಾಗ್ದಾಳಿಗಳು ಅವರನ್ನ ಬೇಗನೆ ಬೆಳಕಿಗೆ ತಂತು. ಬಿಹಾರದಂತಹ ರಾಜ್ಯದಲ್ಲಿ ರಾಜಕೀಯ ಹೆಚ್ಚಾಗಿ ವ್ಯಕ್ತಿತ್ವ ಆಧಾರಿತವಾಗಿರುತ್ತೆ. ಈ ಶೈಲಿ ಅವರಿಗೆ ತ್ವರಿತ ಮನ್ನಣೆ ಪಡೆಯೋದಕ್ಕೆ ಹೆಲ್ಪ್ಫುಲ್ ಮಾಡಿತು.
ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ತಂಡ ಅವರನ್ನ ವೇಗವಾಗಿ ಗುರುತಿಸಿತು. ಬಿಜೆಪಿಯಲ್ಲಿ ಅವರ ಏರಿಕೆಗೆ ಪ್ರಮುಖ ಅಂಶ ಅಂತ ಪರಿಗಣಿಸಿತು. ಮೋದಿ ಮತ್ತು ಶಾ ಅವರ ತಂಡ ಸಾಮ್ರಾಟ್ ಚೌಧರಿಯನ್ನ ಉದಯೋನ್ಮುಖ ಒಬಿಸಿ ನಾಯಕನನ್ನಾಗಿ ನೋಡಿತು. ನಿರಂತರವಾಗಿ ಅವರಿಗೆ ಪ್ರಮುಖ ಜವಾಬ್ದಾರಿಗಳನ್ನ ಕೊಡ್ತು. ಈ ಬೆಂಬಲ ರಾಜ್ಯ ರಾಜಕೀಯದಲ್ಲಿ ಅವರ ಭವಿಷ್ಯವನ್ನ ವೇಗವಾಗಿ ನಡೆಯೋ ಹಾಗೆ ಮಾಡಿತು. ಬಿಹಾರ ರಾಜಕೀಯ ಕೇವಲ ಸಿದ್ಧಾಂತದಿಂದ ಮಾತ್ರ ಅಲ್ಲ, ಸಾಮಾಜಿಕ ಚಲನಶೀಲತೆಯಿಂದ ಕೂಡಿರುವಂಥದ್ದು. ಸಾಂಪ್ರದಾಯಿಕ ಮೇಲ್ಜಾತಿಯ ವೋಟ್ ಬ್ಯಾಂಕ್ ಜೊತೆಗೆ ಒಬಿಸಿ ದಲಿತ ಸಮುದಾಯಗಳಲ್ಲಿ ತನ್ನ ನೆಲೆಯನ್ನ ವಿಸ್ತರಿಸುವ ತಂತ್ರವನ್ನ ಬಿಜೆಪಿ ಅಳವಡಿಸಿಕೊಳ್ತು. ಸಾಮ್ರಾಟ್ ಚೌಧರಿ ಇದರ ಮುಖ ಆದರು. ಈಗ ರಾಜಕೀಯ ನಿಲುವು ಬಿಹಾರದ ಸಾಂಪ್ರದಾಯಿಕ ಯಾದವ ಕೇಂದ್ರಿತ ರಾಜಕೀಯಕ್ಕಿಂತ ಭಿನ್ನವಾದ ಹೊಸ ರೀತಿಯ ಒಬಿಸಿ ರಾಜಕೀಯ ಹೊರಹೊಮ್ಮುತ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಈಗ ಬಿಹಾರ ರಾಜಕೀಯದಲ್ಲಿ ಐತಿಹಾಸಿಕ ಬದಲಾವಣೆಯಾಗಿದೆ. 2 ದಶಕಗಳ ಕಾಲ ಬಿಹಾರದಲ್ಲಿ ಅಧಿಕಾರದಲ್ಲಿದ್ದ ನಿತೀಶ್ ಕುಮಾರ್ ನಂತರ ಸಾಮ್ರಾಟ್ ಚೌಧರಿ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ. ಸಾಮ್ರಾಟ್ ಚೌಧರಿ ಅವರ ಪಾತ್ರ ಈಗ ಇನ್ನಷ್ಟು ನಿರ್ಣಾಯಕ ಅನ್ನಿಸಿಕೊಳ್ಳುತ್ತೆ. ಸಾಮ್ರಾಟ್ ಚೌಧರಿ ಸರ್ಕಾರದ ಭಾಗ ಮಾತ್ರ ಅಲ್ಲ, ಸಂಘಟನೆ ಮತ್ತು ಅಧಿಕಾರದ ನಡುವಿನ ಬಲವಾದ ಕೊಂಡಿಯಾಗಿಯೂ ಹೊರಹೊಮ್ಮಿದ್ದಾರೆ. ಮುಂಬರುವ ಚುನಾವಣೆಗಳಲ್ಲಿ ಬಿಹಾರ ಬಿಜೆಪಿಯ ಭವಿಷ್ಯ ಹೆಚ್ಚಾಗಿ ಅವರ ನಾಯಕತ್ವ ಮತ್ತು ಕಾರ್ಯತಂತ್ರವನ್ನ ಅವಲಂಬಿತವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸಿದ್ರೂ ಅದೇ ಖಚಿತ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.